ಈ ವಿಷಯ ಕೇಳಿ ನಮ್ಮೆಲ್ಲ ಗಿಲ್ಲಿ ಫ್ಯಾನ್ಸ್ಗಳು ಖುಷಿ ಪಡೋ ವಿಚಾರನೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಮ್ಮ ಗಿಲ್ಲಿ ನಟ ಅವರಿಗೆ 2025 2026ನೇ ಸಾಲಿನ ಒಂದು ಪ್ರತಿಷ್ಠಿತ ಒಂದು ಅವಾರ್ಡ್ ಸಿಕ್ಕಿದೆ. ಆ ಅವಾರ್ಡ್ ಯಾವ್ದಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಈಗ ನಾನು ಸೀದಾ ಮ್ಯಾಟ್ರಿಗೆ ಹೋಗ್ಬಿಡ್ತೀನಿ. ಏನಪ್ಪಾ ವಿಷಯ ಅಂದ್ರೆ 2025-26ನೇ ಸಾಲಿನ ನಮ್ಮ ನ್ಯೂಸ್ 18 ಕನ್ನಡ ಚಾನೆಲ್ನವರು ವರ್ಷದ ಕನ್ನಡಿಗ ಪ್ರಶಸ್ತಿ ಸಮಾರಂಭ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೀತು. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಗಿಲ್ಲಿ ನಟ ಅವರಿಗೆ 2025-26ನೇ ಸಾಲಿನ ಬೆಸ್ಟ್ ಎಂಟರ್ಟೈನರ್ ಅವಾರ್ಡ್ ಸಿಕ್ಕಿದೆ. ವರ್ಷದ ಕನ್ನಡಿಗ ಕನ್ನಡ ಜನತೆಗೆ ಡೆಡಿಕೇಟ್ ಮಾಡ್ತೀನಿ. ಇದನ್ನ ಈ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರಲಿ, ಕೊನೆವರೆಗೂ ಇದನ್ನ ಉಳಿಸ್ಕೊತೀನಿ. ಧನ್ಯವಾದಗಳು. ಈ ವಿಷಯ ಕೇಳಿ ನಮ್ಮೆಲ್ಲ ಗಿಲ್ಲಿ ಫ್ಯಾನ್ಸ್ಗಳು ಖುಷಿ ಪಡೋ ವಿಚಾರನೆ. ಆದರೆ ಈ ಒಂದು ಪ್ರತಿಷ್ಠಿತ ಒಂದು ವರ್ಷದ ಬೆಸ್ಟ್ ಎಂಟರ್ಟೈನರ್ ಅವಾರ್ಡ್ನ ಅನೌನ್ಸ್ ಮಾಡಿದ್ದು ಯಾರು ಅನ್ಕೊಂಡಿದ್ರಿ? ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಸಾಧು ಮಹಾರಾಜ್. ನೋಡಿ, ನಮ್ಮ ಸಾಧು ಮಹಾರಾಜ್ ಸರ್ ನಮ್ಮ ಗಿಲ್ಲಿ ನಟ ಅವರಿಗೆ ಈ ಒಂದು ವರ್ಷದ ಬೆಸ್ಟ್ ಎಂಟರ್ಟೈನರ್ ಅವಾರ್ಡ್ ಅಂತಂದೇಳಿ ಅನೌನ್ಸ್ ಮಾಡ್ತಾರೆ. ನಮ್ಮ ಗಿಲ್ಲಿ ನಟ ಅವರಿಗೆ ಶಾಲನ್ನು ಹೊದಿಸಿ ಹೂವಿನ ಹಾರವನ್ನು ಹಾಕಿದ್ದು ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾದ ಶ್ರೀಮಾನ್ಯ ಕೃಷ್ಣ ಬೈರೇಗೌಡರು. ನಿಜವಾಗ್ಲೂ ಈ ಒಂದು ಸಮಾರಂಭ ಸಿಕ್ಕಾಪಟ್ಟೆ ಅದ್ದೂರಿಯಾಗಿ ನಡೆಯಿತು. ಗಿಲ್ಲಿ ಅವರಿಗೆ ನಮ್ಮ ಸಾಧು ಮಹಾರಾಜ್ ಅವರು ಒಂದು ಮಾತು ಹೇಳ್ತಾರೆ. ಗಿಲ್ಲಿ, ನನಗೆ ಅನಿಸಿದ್ದೇನಪ್ಪ ಅಂದ್ರೆ, ನಮ್ಮ ಕರ್ನಾಟಕದ ಎಲ್ಲ ವರ್ಗದ ಜನರಿಗೆ ಈ ವರ್ಷ ನೀನು ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಮಾಡಿದೀಯಾ. ಹಾಗಾಗಿ ನೀನು ಈ ವರ್ಷದ ಬೆಸ್ಟ್ ಎಂಟರ್ಟೈನ್ಮೆಂಟ್ ಆಫ್ ದಿ ಇಯರ್ ಅಂತಂದೇಳಿ ಪ್ರಶಸ್ತಿ ಪಡ್ಕೊಳ್ಳೋದಕ್ಕೆ ನೀನು ಅರ್ಹನಾಗಿದೆಯಾ ಗಿಲ್ಲಿ ಅಂತೇಳಿ ನಮ್ಮ ಸಾಧು ಮಹಾರಾಜ್ ಅವರು ಹೇಳ್ತಾರೆ. ಹಾಗೇನೆ ಇನ್ನೊಂದು ಮಾತು ಹೇಳ್ತಾರೆ. ಏನಪ್ಪಾ ಅಂದ್ರೆ, ಗಿಲ್ಲಿ, ಇದು ಕೇವಲ ಪ್ರಾರಂಭ. ನಿನಗೆ ಎಲ್ಲಾ ತರಹದ ಟ್ಯಾಲೆಂಟ್ ಇದೆ. ನೋಡಿ ಗಿಲ್ಲಿ, ನಮಗೇನಾದ್ರೂ ಟ್ಯಾಲೆಂಟ್ ಇಲ್ಲದ್ರೆ ನಮ್ಮನ್ನ ಸ್ಟೇಜ್ ಮೇಲೆ ಹತ್ತೋದಕ್ಕೆ ಬಿಡಲ್ಲ. ಟ್ಯಾಲೆಂಟ್ ಇದ್ದವ್ರು ಮಾತ್ರ, ಯಾರಿಗೆ ಟ್ಯಾಲೆಂಟ್ ಇರುತ್ತೋ ಅವ್ರನ್ನ ಮಾತ್ರ ಸ್ಟೇಜ್ ಮೇಲೆ ಕರ್ಕೊಂಡ್ಬಂದು ಅವರಿಗೆ ಸನ್ಮಾನ ಮಾಡ್ತಾರೆ ಗಿಲ್ಲಿ. ಅದು ನಿನಗೆ ಈಗ ಒಲಿದು ಬಂದಿದೆ. ಇದನ್ನ ನೀನು ಸರಿಯಾಗಿ ಉಪಯೋಗಿಸ್ಕೋ. ನೀನು ಈ ಒಂದು ಸದಾವಕಾಶನ ಉಪಯೋಗಿಸ್ಕೊಂಡು ನೀನು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಕೊಡುಗೆಯನ್ನು ಕೊಡು ಅಂತೇಳಿ ಒಂದು ಒಳ್ಳೆ ಮಾತು ಹೇಳಿ ನಮ್ಮ ಗಿಲ್ಲಿ ನಟ ಅವರಿಗೆ ಹಾರೈಸಿದ್ದಾರೆ. ಅದು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಸಾಧು ಮಹಾರಾಜ್ ಸರ್. ಇದಕ್ಕಿಂತ ಹಾರೈಕೆ ಬೇಕೇನ್ರಿ? ನಿಜವಾಗ್ಲೂ. ಹಾಗೇನೆ ಯಾಂಕರ್ ಹೇಳ್ತಾರೆ, ಸಾಧು ಮಹಾರಾಜ್ ಸರ್ ನೀವೊಂದು ಡೈಲಾಗ್ ಹೇಳಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಸಾಧು ಮಹಾರಾಜ್ ಸರ್ ಹೇಳ್ತಾರೆ, ಡೈಲಾಗ್ ಏನಿದ್ರು ನಮ್ಮ ಗಿಲ್ಲಿ ಬಾಯಿಂದ ಬಂದ್ರೆ ಚಂದ, ನಾವೇನಾದ್ರೂ ಸ್ವಲ್ಪ ಹಾಡ್ಗೇಡೆಲ್ಲ ಹಾಡ್ಬಿಡ್ತೀವಿ ಅಂತ ಹೇಳಿ ಕೊನೆಗೆ ಒಂದು ಡೈಲಾಗ್ ಹೇಳ್ತಾರೆ. ಯಾವ ಡೈಲಾಗ್ ಅಂದ್ರೆ ರಕ್ತ ಕಣ್ಣೀರ್ ಡೈಲಾಗು. ಈ ರಕ್ತ ಕಣ್ಣೀರ್ ಡೈಲಾಗು ಎವರ್ ಗ್ರೀನ್ ಡೈಲಾಗು. ಅದು ನಮ್ಮ ಸಾಧು ಮಹಾರಾಜ್ ಸರ್ರೆ ಈ ಒಂದು ರಕ್ತ ಕಣ್ಣೀರ್ ಸಿನಿಮಾನ ಡೈರೆಕ್ಷನ್ ಮಾಡಿದ್ದು, ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದು. ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಸರ್ರೆ ಈ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದು. ಸೂಪರ್ ಆಗಿತ್ತು. ಡೈರೆಕ್ಷನ್, ಆಕ್ಟಿಂಗ್ ಸಾಕಾಗಿತ್ತು. ಅವರು ಈ ಒಂದು ಡೈಲಾಗ್ ಹೇಳ್ತಾರೆ. ಹಾಗೇನೆ ಇನ್ನೊಂದು ನಮ್ಮ ಸಾಧು ಮಹಾರಾಜ್ ಸರ್ ಒಂದು ಹಾಡು ಹೇಳ್ತಾರೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾಗದೆ ನಮ್ಮೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣು
ಕಣ್ಣುಗಳ ಗುಡಿಯೊಳಗೆ ಅಂತ ಹೇಳ್ತಾರೆ. ಏನಂದ್ರೆ ಹಂಸಲೇಖ ಸರ್ ಒಂದು ಮಾತು ಹೇಳಿದ್ರಂತೆ. ಏನಪ್ಪ ಅಂದ್ರೆ 10,000 ಜನನ ಮೆಟ್ಟಿ ಯಾರು ನಿಂತ್ಕೊಂತಾರೋ ಅವರೇ ನಿಜವಾದ ವಿನ್ನರ್ ಅಂತ ಹೇಳಿದ್ರಂತೆ. ಹಾಗೇನೆ ಈ ಮಾತನ್ನ ನಮ್ಮ ಸಾಧು ಮಹಾರಾಜ್ ಹೇಳಿದ್ರು. ಏನಪ್ಪಾ ಅಂದ್ರೆ ಆ 10,000 ಜನನ ಮೆಟ್ಟಿ ನಿಂತು ಈ ಒಂದು ಪ್ರಶಸ್ತಿನ ಪಡ್ಕೊಂಡಿದೀಯಾ. ನನಗೆ ಆ 10,000 ಜನದಲ್ಲಿ ನೀನೊಬ್ನೇ ಕಂಡಿದ್ದು. ಹಾಗಾಗಿ ಈ ವರ್ಷದ ಬೆಸ್ಟ್ ಎಂಟರ್ಟೈನ್ಮೆಂಟ್ ಅವಾರ್ಡ್ ನಿನಗೆ ಸೇರ್ಬೇಕು ಅಂತ ಹೇಳಿ ನಾವೆಲ್ಲ ಆಯ್ಕೆ ಮಾಡಿದ್ವಿ. ನಿನಗೆ ಮುಂದಿನ ಭವಿಷ್ಯ ಉಜ್ವಲವಾಗಿರ್ಲಿ, ನಮ್ಮೆಲ್ಲರ ಸಹಕಾರ ನಿನಗಿರುತ್ತೆ ಗಿಲ್ಲಿ ಅಂಥೇಳಿ ಗಿಲ್ಲಿ ನಟ ಅವರಿಗೆ ನಮ್ಮ ಸಾಧು ಮಹಾರಾಜ್ ಅವರು ಹರಸಿ ಹಾರೈಸಿದಾರೆ. ಅಂದ್ರೆ ಇನ್ನು ಮುಗಿತ್ರಿ. ನಮ್ಮ ಗಿಲ್ಲಿ ನಟ ಅವರು ನಿಜವಾಗ್ಲೂ ಒಂದು ಉನ್ನತ ಸ್ಥಾನಕ್ಕೆ ಏನೋ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡೇ ಮಾಡ್ತಾರೆ. ಹಾಗಾಗಿ ಈ ನಮ್ಮ ಸಾಧು ಮಹಾರಾಜ್ ಅವರಿಗೆ ನಾನು ಇಲ್ಲಿಂದಲೇ ದೊಡ್ಡ ಸೆಲ್ಯೂಟ್ ಹೊಡಿತೀನಿ. ಯಾಕಂದ್ರೆ ಇಂತಹ ಮನಸ್ಸು, ಯಾಕಂದ್ರೆ ಒಬ್ಬ ಕಾಮಿಡಿ ಆಕ್ಟ್ರು ಇನ್ನೊಬ್ಬ ಕಾಮಿಡಿ ಆಕ್ಟರ್ನ ಹೊಗಳದಿದೆಯಲ್ಲ, ಅದು ಸರ್ವೇ ಸಾಮಾನ್ಯ ಅಲ್ಲ ಕಣ್ರಿ. ಯಾರು ಹಂಗೆಲ್ಲ ಹೊಗಳಲ್ಲ. ಅಂಥದ್ರಲ್ಲಿ ನಮ್ಮ ಸಾಧು ಮಹಾರಾಜು ಇಷ್ಟು ಪ್ರೀತಿಯಿಂದ ನಮ್ಮ ಗಿಲ್ಲಿ ನಟ ಅವ್ರನ್ನ ಹೊಗಳಿದಾರೆ ಅಂದ್ರೆ ಇದಕ್ಕೆ ಏನಪ್ಪ ಕಾರಣ ಅಂದ್ರೆ ನಮ್ಮ ಗಿಲ್ಲಿ ನಟ ಅವರಲ್ಲಿ ಇರುವ ಒಂದು ಟ್ಯಾಲೆಂಟ್. ಆ ಟ್ಯಾಲೆಂಟ್ ನ ನಮ್ಮ ಸಾಧು ಮಹಾರಾಜ್ ಸರ್ ಗುರುತಿಸಿದ್ದಾರೆ. ಸಾಧು ಮಹಾರಾಜ್ ಸರ್, ನಮ್ಮ ಗಿಲ್ಲಿ ಫ್ಯಾನ್ಸ್ ವತಿಯಿಂದ ನಿಮಗೆ ಇಲ್ಲಿಂದಲೇ ನಾವು ಸಾಷ್ಟಾಂಗ ನಮಸ್ಕಾರನ ಹಾಕ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತೀನಿ. ಜೈ ಗಿಲ್ಲಿ, ಜೈ ಪಳಾರ್ ಗಿಲ್ಲಿ. ಇನ್ನು ಮುಂದೆ ಒಳ್ಳೊಳ್ಳೆ ಅವಾರ್ಡ್ಗಳು ತಗೋ, ಫಿಲಂ ಫೇರ್ ಅವಾರ್ಡ್ ತಗೋ, ನ್ಯಾಷನಲ್ ಅವಾರ್ಡ್ ತಗೋ, ಬೆಸ್ಟ್ ಡೈರೆಕ್ಟರ್ ಆಗು ಅಂತ ನಾನು ಹರಸ್ತೀನಿ ಅಂತ ಹೇಳ್ತಾ ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ನಮ್ಮ ಗಿಲ್ಲಿ ನಟ ಅವರು ಇನ್ನೂ ಎತ್ತರಕ್ಕೆ ಹೋಗ್ಲಿ ಅಂತ ಆಶಿಸ್ತೀವಿ. ಜೈ ಗಿಲ್ಲಿ, ಜೈ ಕರ್ನಾಟಕ, ಜೈ ಬೆಸ್ಟ್ ಎಂಟರ್ಟೈನ್ಮೆಂಟ್ ಆಫ್ ದಿ ಇಯರ್ ನಮ್ಮ ನ್ಯೂಸ್ 18 ಕನ್ನಡ. ಜೈ ಕರ್ನಾಟಕ.